ನಾವು ಆಫರ್ ಮಾಡ್ತಾ ಇದ್ದೀವಿ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರೋರಾದರೆ ಬರಲಿ ನಮ್ಮ ಹತ್ರ. ನಾವೆಲ್ಲೋ ಒಂದು ಏನೂ ಇಲ್ಲ ಅಂದರೆ ಬೇಕಿದ್ರೆ ಒಂದು ಅಂಗಡಿ ಕೊಡ್ಸೋಕ್ಕೆ ಅದಕ್ಕೆ ಅಡ್ವಾನ್ಸು ಕೂಡ ಸಹಾಯ ಮಾಡೋಕ್ಕೆ ತಯಾರಾಗಿದ್ದೀನಿ ನಾನು. ಅವ್ರು ನಿಜವಾಗ್ಲೂ ವ್ಯಾಪಾರ ಮಾಡೋರಾದರೆ, ಇವರು ಏನಂದರೆ ಅದೊಂದು ಮಾಫಿಯಾ ಬೇರೆ ಥರನೇ ನಡೀತದೆ. ಬಡ್ಡಿ ಕೊಡ್ತಾರೆ, ಅವ್ರಿಗೇನೆ ಜಾಗ ರೆಂಟ್ ಇಸ್ಕೊಳ್ತಾರೆ, ಬಡ್ಡಿ ಅದನ್ನು ನಿಲ್ಲಿಸ್ಬೇಕು ನಾವು. ವ್ಯಾಪಾರ ಮಾಡ್ತಾರೆ, ಎಷ್ಟು ಅಂಗಡಿಗಳಿದೆ. ಆ ಅಂಗಡಿ ಮುಂದೆ ಇವನು ಬಂದು ಫುಟ್ಪಾತಲ್ಲಿ ಕೂತ್ರೆ ಅಂಗಡಿಯವನಿಗೂ ವ್ಯಾಪಾರ ಆಗಲ್ಲ, ಇವನಿಗೂ ಆಗಲ್ಲ. ಈಗ ಹಾಕರ್ ಝೋನ್ ನಾವು ಹುಡುಕ್ತಾ ಇದ್ದೀವಿ. ಹಾಕರ್ ಝೋನ್ ಎಲ್ಲೆಲ್ಲ ಆಗ್ತದೆ ಮಾಡ್ತೀವಿ. ಲೋಕಲ್ ನಮ್ಮ ಕ್ಷೇತ್ರದವ್ರು ಬಂದು ಹಾಕರ್ ಝೋನಲ್ಲಿ ಕೂತ್ಕೊಂಡು ಮಾಡಿ, ಬೇರೆ ಎಲ್ಲಿಂದ ನಾವು ಬಂದು ಇಲ್ಲಿ ಕೂತ್ಕೊಳ್ಳೋ ಅಂಥದ್ದು ಇಲ್ಲ. ಆಮೇಲೆ ಯಾವುದೋ ಏನು ಅವ್ರ ಹತ್ರ ಏನು ಕಾರ್ಡ್ ಇದೆ ಅಂತ ಹೇಳ್ತಾ ಇರೋದು. ಕಾರ್ಡ್ ಹೆಂಗೆ ಕೊಟ್ಟರು, ಅದಕ್ಕೇನೋ ದಾಖಲೆ ಇದೆಯಾ? ಈ ಕೆನಾಟ್ ಅವರು ಬದುಕಬೇಕು, ಅವ್ರಿಗೂ ತೊಂದರೆ ಆಗಬಾರ್ದು, ಸಹಕರಿಸೋಣ ನಾವು. ಅದೇ ಸಮಯದಲ್ಲಿ ಮನೆಗಳು, ಬಿಲ್ಡಿಂಗು, ನಮ್ಮಲ್ಲೆಲ್ಲ ಎ ಝೋನು, ಹೈಯೆಸ್ಟ್ ಟ್ಯಾಕ್ಸ್ ಕೊಟ್ಟು ಎಲ್ಲಿ ನಡ್ಕೊಂಡು ಹೋದ್ರು? ಇವ್ರು ಗಾಡಿ ಫುಟ್ಪಾತಲ್ಲಿ ಇಟ್ಟರೆ ಎಲ್ಲಿ ನಡೆಯೋದು? ಅಲ್ಲ, ಹಫ್ತಾನು ಇದೆ, ಬಡ್ಡಿನೂ ಇದೆ, ಏನೇನೋ ಇದೆ ಇದರಲ್ಲಿ. ಬಟ್ ಅದು ನೋಡಿ, ಅವ್ನು ಕೊಡೋನ್ ತಯಾರಿದ್ದಾನೆ, ತಗೊಳ್ಳೋನ್ ತಯಾರಿದ್ದಾನೆ. ಪೊಲೀಸ್ ಈಗಾಗಲೇ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ, ಕಂಪ್ಲೇಂಟ್ ಬರ್ತದೆ, ಅವ್ರು ಅಟೆಂಡ್ ಮಾಡ್ತಾರೆ. ಬಟ್ ಇವರೇ ಒಂದು ಮಾಫಿಯಾ ಮಾಡಿಕೊಂಡು ನಮ್ಗೆ ಇಲ್ಲಿ ಬಿಡಿ ಅಲ್ಲಿ ಬಿಡಿ ಅಂತ ಬರೋದು ಸರಿಯಲ್ಲ. ಜನ ಓಕೆ ಬಡವ, ಬದುಕಲಿಕ್ಕೆ ದಾರಿನೇ ಇಲ್ಲ ಅಂದರೆ ನನ್ನ ಕ್ಷೇತ್ರದವನಾದರೆ ನನ್ನ ಹತ್ರ ಬರಲಿ. ನಾನು ರೋಡು ಫುಟ್ಪಾತ್ ಬಿಟ್ಟು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಡೋಣ. ಕಮಿಷನರ್ ಹತ್ರ ಮಾತಾಡ್ತೀವಿ, ಯಾವುದೋ ಒಂದು ಬಫರ್ ಝೋನ್ ಎಲ್ಲೋ ಏರಿಯಾ ಇರೋ ಕಡೆ ಒಂದು ಹಾಕರ್ ಝೋನ್ ಮಾಡೋಣ, ಕೂತ್ಕೊಳ್ಳಿ, ಅವರು ಬದುಕಲಿ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಬ್ರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಮ್ಮ ಬದುಕಿಗೆ ಏನಾದರೂ ಅರ್ಥ ಇದೆಯಾ? ಸೊ ಇದನ್ನ ನಾನು ನಿಮ್ಮ ಮೀಡಿಯಾ ಮುಖಾಂತರ, ಯಾಕಂದ್ರೆ ನೋಡಿ ಇವರು ಬಂದು ಕೂತ್ಕೊಂಡು ಬಿಡ್ತಾರೆ, ಬೇರೆ ಎಲ್ಲಿಂದಾನೂ ಬರ್ತಾರೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂತಲ್ಲ, ಬೇರೆ ಎಲ್ಲೆಲ್ಲಿಂದಾನೂ ಬರ್ತಾರೆ ಅವರು. ರಾಜ್ಯದವರು ಸಹ ಅವ್ರನ್ನೆಲ್ಲ ನಾವು ಅಕಾಮಿಡೇಟ್ ಮಾಡೋಕ್ಕಾಗುತ್ತಾ? ಈಗ ನಮ್ಮ ಕ್ಷೇತ್ರದವ್ರನ್ನ ಎಲ್ಲ ನಾವು ಅಕಾಮಿಡೇಟ್ ಮಾಡೋಣ. ಅಲ್ಲೆಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಮಾಡ್ಕೊಳ್ಳಿ. ಬೇಕಾದ್ರೆ ಎಲ್ಲೆಲ್ಲೋ ಬಂದು ಕೂತ್ಕೊಂಡು ಆಮೇಲೆ ಎಲ್ಲ ಸಮಸ್ಯೆ ಮಾಡೋದು, ಆಮೇಲೆ ಗಲಾಟೆ ಮಾಡೋದು, ರೋಡಿಗೆ ಇಳಿಯೋದು, ಅಧಿಕಾರಿಗಳ ಮೇಲೆ ನೀವು ನೋಡಿದ್ರಲ್ಲ, ಅವೆಲ್ಲ ಸರಿ ಇಲ್ವಲ್ಲ. ಅಧಿಕಾರಿಗಳು ಪಾಪ ಅವ್ರು ಏನು ಮಾಡ್ತಾ ಇದ್ದಾರೆ? ಯಾರಿಗೋಸ್ಕರ ಕೆಲಸ ಮಾಡ್ತಾರೆ? ನಮಗೋಸ್ಕರ ಮಾಡ್ತಾರೆ. ಸೊ ಅವ್ರಿಗೆ ಸಹಕರಿಸ್ಬೇಕು ನಾವು. ಅವ್ರು ತಪ್ಪು ಮಾಡಿದ್ರೆ ಅವ್ರನ್ನ ಕೇಳೋಣ, ಇವ್ರು ತಪ್ಪು ಮಾಡಿದ್ರೆ ಇವ್ರನ್ನ ಕೇಳೋಣ. ಅದು ಬಿಟ್ಟರೆ ಇನ್ನೇನು ಮಾಡೋದು ನಾವು? ಸೊ ಸಿಟಿ ಚೆನ್ನಾಗಿರ್ಬೇಕು, ಕ್ಲೀನಾಗಿರ್ಬೇಕು. ಬೆಂಗಳೂರು ವಿಶ್ವದಲ್ಲೇ ಹೆಸರುವಾಸಿ. ಅದನ್ನ ಯಾವ ಥರ ಇಟ್ಟಿರ್ಬೇಕು ನಾವು? ಅದಕ್ಕೆ ಪ್ರತಿಯೊಬ್ಬ ಬೆಂಗಳೂರಿಗೆಲ್ಲೂ ಅವನ ಜವಾಬ್ದಾರಿ ಅಲ್ವಾ? ಸೊ ಆ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ನಾವೇನು ಯಾರ್ದು ವಿರುದ್ಧ ಅಲ್ಲ, ಬೆಂಗಳೂರು ಪರ ಅಷ್ಟೇ. ನಮ್ಮ ಉಸಿರು ಬೆಂಗಳೂರು, ಅದನ್ನು ಹಸಿರಾಗಿಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಈಗ ಇದನ್ನು ಸ್ವಚ್ಛವಾಗಿಡುವಂಥ ಕಾರ್ಯಕ್ರಮ ಕೂಡ ಮಾಡೋದು.